ಫ್ರೆಂಡ್ಸ್, ಇವತ್ತು ಗಿಫ್ಟ್ ಪ್ಯಾಕ್ ಮಾಡ್ಸಕ್ಕಂತ ಬಂದಿದ್ದೀವಿ. ನೋಡೋಣ ಮಮ್ಮಿ ಹೇಗೆ ಪ್ಯಾಕ್ ಮಾಡ್ತಿದ್ದಾರೆ ಅಂತ. ಸೊ ನೋಡಿದ್ರಲ್ಲ, ಇಲ್ಲಿ ನಾವಿಬ್ಬರು ಫಸ್ಟ್ ಆಲ್ರೆಡಿ ಬಂದಿದ್ದೀವಿ. ಬರ್ಡೇಗಳಕ್ಕಿಂತ ಮುಂಚೆನೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ. ಸೊ ಗಿಫ್ಟ್ಸ್ ಆಲ್ರೆಡಿ. ಸೊ ಈಗ ಟ್ವಿಸ್ಟ್ ಏನು ಅಂದರೆ, ನಾವು ಯಾರು ಕೊಟ್ಟಿದ್ದೀವಿ ಅಂತ ಗೊತ್ತಿಲ್ಲ. ಆದರೆ ಅವರು ಇವತ್ತನ್ನ ಓಪನ್ ಮಾಡಿ ಗೆಸ್ ಮಾಡಬೇಕು ಯಾರು ಏನು ಕೊಟ್ಟಿದ್ದಾರೆ ಅಂತ. ಸೊ ಈಗ ಎಲ್ಲರೂ 4 ಜನ ಬಂದಿದ್ದೀವಿ. ಗುರುಸ್ವಾಮಿ ಈ ವ್ಲಾಗ್ ಮಾಡೋಣ ಅಂತ ಐಡಿಯಾ ಕೊಟ್ಟವರೇ ಇನ್ನೂ ಬಂದಿಲ್ಲ. ಅವನು ಬಿಟ್ಟು ಅಲ್ಲೇ ವ್ಲಾಗ್ ಶುರು ಮಾಡಿಬಿಟ್ಟಿದ್ದೀವಿ. ಈಗ ನನ್ನವ್ರು ಎಲ್ಲಿ ಹೆಗಲ ಮೇಲೆ ಯಾಕೆ ಬ್ಯಾಗ್ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ, ಕಾಲೇಜ್ ಐತಂತ ಸುಳ್ಳು ಹೇಳಿ ಬಂದಿದ್ದಾರೆ ನೋಡಿ ಮನೆಗೆ. ಏನು ಹೇಳ್ಬೇಕಿಲ್ಲ ಜನಕ್ಕೆ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಈಗ ಕೇಸಾದ್ರಿ ಅವ್ರ ಕೈಯಲ್ಲಿ ಫ್ರೇಮ್ ಒಂದಿದೆ. ಸೊ ಈ ಫ್ರೇಮ್ ಅನ್ನೋ ಐಡಿಯಾ ನನ್ನ ಬರ್ತಡೆಯಿಂದ ಶುರು ಆಗಿದ್ದು, ನನ್ನಿಂದ ಇನಾಗ್ರೇಷನ್ ಆಗಿದ್ದು ತುಂಬ ಖುಷಿ ಇದೆ. ಓಕೆ, ವ್ಲಾಗರ್ ಗುರುಸ್ವಾಮಿ ಈಗ ಬಂದಿದ್ದಾನೆ. ಟೇಕ್ 2 ಇನ್ನೊಂದು ಸಲ. ಶೇಷಾದ್ರಿ ನಿಮ್ಮ ಬರ್ತಾರೆ. ಈಗ ಇಲ್ಲಿದ್ದಾಳೆ ಚಂಪಾ ಕೇಕ್ ಜೊತೆಗೆ. ಹಾಂ, ಸೊ ಈಗ ಯಾವ ಪ್ರಕಾರ ಗುರುಸ್ವಾಮಿ ಪ್ರಕಾರ ನಾವೆಲ್ಲರೂ ಗಿಫ್ಟ್ಸ್ ಎಲ್ಲ ತಗೊಂಬಂದಿದ್ದೀವಿ. ವ್ಲಾಗ್ ಮಾಡಂತ ಹೇಳಿದ್ದ, ನಾನಂತೂ ಮಾಡಿದ್ದೀನಿ. ನಾನು ಹೇಳಿದ್ದೆ ಬೇರೆ ಥರ ಲಾಗು, ಇವನು ಮಾಡ್ತಿರೋದೇ ಬೇರೆ ಥರ ಲಾಗು. ಆಲ್ರೆಡಿ ಹಿಂದ್ಗಡೆ ನೀವು ನೋಡಿರೋ ಪ್ರಕಾರ ಇವನೇ ಎಲ್ಲ ಮಿಸ್ ಮಾಡ್ಕೊಂಡಾನೆ. ಸೊ ಈಗ ನೆಕ್ಸ್ಟು ಕೇಕ್ ಕಟಿಂಗ್ ಆಗುತ್ತೆ. ನಾನೇ ಅಪ್ಲೋಡ್ ಆದ ನೋಡ್ತೀನಿ. ಕೇಕ್ ಕಟಿಂಗ್ ಆದಮೇಲೆ ಗಿಫ್ಟ್ ಕೊಡ್ತೀವಿ. ಗಿಫ್ಟ್ಸನ್ನು ಅವಳು ಗೆಸ್ ಮಾಡಬೇಕು ಯಾರು ಏನು ಕೊಟ್ಟಿದ್ದಾರೆ ಅಂತ. ನೋಡೋಣ ಅದು ಹೇಗಾಗುತ್ತಂತ. ಹ್ಯಾಪಿ ಬರ್ಡೇ ಚಂಪಾ. ಅವಳಿಗೆಲ್ಲ 50 ಬಟ್ಟೆ ಹೇಳಿ ಅದು ಎಮೋಷನ್ ಆಗಿಬಿಡುತ್ತೆ. ಫೋನ್ ಮಾತ್ರ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಎದ್ರಕೊಂಡು ಹೋಗಿ ಅಂತ ಮಾಡ್ರಿ. ನಿಮ್ಮದು ಇಲ್ಲಿ ಇವ್ರ ಬ್ಯಾಗು ಕುತ್ಕೊಂಡಿದೆ. ಯಾಕೆಂದರೆ ಕಾಲೇಜ್ ಅಂತ ಸುಳ್ಳು ಹೇಳಿ ಬಂದಿದ್ದಾನೆ. ಸುಳ್ಳು ಅದೇ ನಿಮ್ಮ ಮಮ್ಮಿಗೆ ಸುಳ್ಳು ಹೇಳಿ ಬಂದಿಯಾ? ಅದೇ ಒಟ್ಟು ಕಾಲೇಜ್ ಆಯ್ತಂತ ಒಟ್ಟು ರೀಸನ್. ಕಾಲೇಜ್ ಮುಗಿಸ್ಕೊಂಡು ಬರ್ಡೇ ಮುಗಿಸ್ಕೊಂಡು ಡೈರೆಕ್ಟ್ ಬರ್ಡೇಗೆ ಹೋಗ್ತೀನಿ ಅಂತಾನೆ ಹೇಳ್ಬೋದು. ಸರಿ ಸೊ ಇದು ಫಸ್ಟ್ ಗಿಫ್ಟ್ ಎಲ್ಲರ ಕಡೆಯಿಂದ ಕೊಡ್ತಾ ಇರೋದು. ಇಲ್ಲ ನಾವು ಇದು ಫಸ್ಟ್ ಗಿಫ್ಟ್ ಎಲ್ಲ ಕಡೆಯಿಂದ ಕೊಡ್ತಾ ಇದ್ದೀವಿ. ಇದ್ರಾಗ ಅರ್ಧ ನಾ ತೆಗೆದು ಕೊಟ್ಟವಲ್ಲೇ. ಈ ಕವನ ಏನು ಬರ್ದಿದ್ದಾರೆ ಗುರುಸ್ವಾಮಿ ಅವರು, ಅದೊಂದು ಸ್ವಲ್ಪ ಓದ್ಬಿಡಿ. ರೈಟರ್ ಯಾರು ಬರ್ದಿದಾರಲ್ಲ ಅವ್ರ ಬಾಯಾಗ ಒಂದ್ಸಲ ಓದಿಸ್ಬಿಡ. ಇಲ್ಲ ಕನ್ನಡ ಬರಲಾರ್ದವ್ರಿಗೆ ಅರ್ಥ ಹೇಳ್ಕೊಟ್ಟು ಇಲ್ಲ ಹೇಳ. ಚಂಪಾ, ನೀನೆಂದರೆ ಪರಿಶುದ್ಧ ನಗುವಿನ ಅಪರೂಪದ ಕಿನ್ನರಿ, ನೈಜ ಮನಸ್ಸಿನ ಸರಳತೆಯ ಸುಂದರಿ, ಮೌನದ ಗಾಂಭೀರ್ಯಕ್ಕೆ ನೀನೇ ರುವಾರಿ, ಪಾರದರ್ಶಕ ಸ್ನೇಹಕ್ಕೆ ನೀನೇ ಮಾದರಿ, ನಮ್ಮೆಲ್ಲರ ಆಶಯ ಒಂದು, ನೀನು ಬಯಸಿದ್ದೆಲ್ಲವೂ ಈ ಬಾಳಲ್ಲಿ ನಿನಗೆ ಸಿಗಲಿದೆ. ಮಜಾ ಆಯಾ. ವೆರಿ ಗುಡ್. 2 hours later. ಸೊ ಈಗ ಊಟ ಎಲ್ಲ ಮುಗಿದಿದೆ. ನಿಸರ್ಗ ಇನ್ನೂ ಊಟ ಮಾಡ್ತಾ ಇದ್ದಾರೆ. ಚಂದನ 7 ಪ್ಲೇಟ್ಸ್ ಇರೋ ನೋಡ್ರಿ, ಈಗ ಊಟ ಬಿಟ್ಟಿದ್ದಾರೆ. ಒಬ್ಬರು ಬಡ ಒಂದು ಊಟ ತುಂಬ ಹೊಟ್ಟೆ ತುಂಬಿತ್ತು. ನೆಟ್ಟ ಕನ್ನಡನೇ ಮಾತಾಡಕ್ ಬರಲ್ಲ ನೋಡಿ, ಇವಳೆ ಎಲ್ಲ ಈಗ ಮಾಡಿರೋದಿಲ್ಲ. ಇವಳು ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಫೋನ್ ಸರಿ ಬರಲ್ಲ ಗೈಸ್, ಎಲ್ಲ ಕದ್ದು ಬರ್ತೀವಿ.
ಇದು ಮಶ್ರೂಮ್ ತರಿಸಿದ್ರು, ಮಶ್ರೂಮ್ ಹಂಗೆ ಬಿಟ್ಟಿದ್ದಾರೆ. ನೋಡಿ ಗೈಸ್, ನಿಂಬೆಹಣ್ಣು ನಿಸರ್ಗ ನಿಂಬೆಹಣ್ಣು ಬಿಟ್ಟಿದ್ದಾಳೆ ಇಲ್ಲಿ. ನಿಂಬೆಹಣ್ಣು ನೀವು ಇದು ಎದಕ್ಕೆ ಬಿಟ್ಟಿದ್ದಾರೆ? ನಿಸರ್ಗ ಬಾಯಲ್ಲಿ ಹಾಕಂತಾರಂತೆ. ಅವಳಿಗೋಸ್ಕರನೇ ಇಟ್ಟಿರೋದು. ಇದು ನಾನು ನೋಡಿ ಪ್ಲೇಟ್ ಗಾಯ್ಸ್, ಹೇಗಿದೆ ಹಿಂಗೆ ಇರಬೇಕು ಗುರುಸ್ವಾಮಿ. ನಾನು ಯಾವಾಗಲೂ ಹಂಗೆ ತಿಂತೀನಿ ಗೈಸ್. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ಇಲ್ಲಿ ಇದು ಗಿಫ್ಟ್ಸ್ ಇದೆ, ಇಲ್ಲಿ ಗಿಫ್ಟ್ಸ್ ಇದೆ, ಕೊಡಬೇಕು. ನೋಡ್ರಿ ಗೈಸ್, ನಗ್ತಾರೆ, ಹಿಡ್ಕೊಂಡು ನಗ್ತಾನೆ ಗೈಸ್. ನಾನು ಹೇಳಿದ್ದು ನಿಜ. ಈಗ ನೆಕ್ಸ್ಟು ಗಿಫ್ಟ್ ಕೊಡಬೇಕು. ಗಿಫ್ಟ್ ಕೊಟ್ಟು ಅವಳು ಏನು ನಾವು ಕೊಟ್ಟಿದ್ದೀವಿ, ಯಾರು ಏನು ಕೊಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾರು ಕೊಟ್ಟಿದ್ದಾರೆ ಅಂತ ಗೆಸ್ಟ್ ಮಾಡಬೇಕು. ನೋಡೋಣ. ಔಟ್ ಆಫ್ 4 ಗಿಫ್ಟ್ಸ್ ಇವಾಗ ನಾವು ಚಂಪಾಗೆ ಒಂದು ಗಿಫ್ಟ್ ಮೂಲಕ ಟಾಸ್ಕ್ ಕೊಡ್ತೀವಿ. ಔಟ್ ಆಫ್ 4 ಗಿಫ್ಟ್ಸ್ ಲೆಟ್ಸ್ ಚೆಕ್ ಹೌ ಮಚ್ ಈಸ್ ಗೋಣ ಗೆಸ್ ಎಕ್ಸಾಕ್ಟ್ಲಿ. ಚಂದನ ಸಿಕ್ತಾಗ್ಯಾರೆ. ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸುಮ್ಮನಿರು, ಯಾಕೆ ಹಂಗೆ ಮಾಡ್ತೀರಾ? ಫೋಟೋಶೂಟ್ ನಡೀತೈತೆ, ನೋಡ್ತಿದ್ದೀವಿ. ಸೊ ಇಲ್ಲಿ ಫೋಟೋಶೂಟ್ ನಡೀತಿದೆ, ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ರೆಡಿ ಇದೆ, ಕೊಡಬೇಕು. ಕೊಡೋದೊಂದೇ ಬಾಕಿ. ಹೌದು ಗೈಸ್, ಚಂಪ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಚಂಪ ಇದ್ರಾಗ ಏನೈತೆ ಅಂತ ಯಾವಾಗ ಇನ್ನಕ್ಕೆ ನೋಡಿ ಇಲ್ಲಿ. ನಿಜ ಏನೈತಿ ಇದ್ರಾಗ? ಎದ್ರದಿದ್ದು ಕವರ್, ಬ್ಯಾಗಿನ ಕವರ್ ಅಂತ ನೋಡ್ರಿ ಗೈಸ್. ಎಷ್ಟು ನಾಟಕ ಮಾಡ್ತಾಳೆ ಗೊತ್ತು ಗೈಸ್. ಕಾಲೇಜಿಂದ ಎದುರುಗಡೆ ಮ್ಯಾಕ್ಸಿಗೆ 50 ಬಾಟ್ ಅಡ್ಡಾಡ್ತಾಳೆ. ಅದ್ರ ಬರೀ ಇಂಥದೆಯಾ ಕವರ್ ಅಂತ ಗೊತ್ತೈತೆ. ಅನ್ನು ಡವ್ ಮಾಡ್ತಾಳೆ. ಚಂದನ ಎದ್ಬಾ, ಎದಕ್ಕೆ? ಕೊಡಕ್ಕೆ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎದ್ಬಾ. ಬನ್ನಿ. All of you come together and spread. ಗೈಸ್, ಇವಾಗ ಸಿಂಪಲ್ ಟಾಸ್ಕ್ ಏನಂತಂದರೆ ಅದನ್ನ ಚಂಪಾ ಓಪನ್ ಮಾಡ್ಬೇಕು ಗೈಸ್. ಅದನ್ನ ಅವಳು ಹೇಳ್ತಾಳೆ, ನೀವು ಏನೇನು ನೋಡಿ ಗೈಸ್. ನಾವು ಪ್ಲಾನ್ ಮಾಡಿದ್ದೆಲ್ಲ ಫ್ಲಾಪ್ ಮಾಡೋದೇ ಇವಳು. ಸೊ ಈಗ ಎಲ್ಲ ಗಿಫ್ಟ್ಸು, ಅಯ್ಯ ಫಸ್ಟು ಎಲ್ಲ ತೆಗಿ. ಎಲ್ಲ ಈಗ ಗಿಫ್ಟ್ಸು ಒಂದಾಗೋಣ, ಎಲ್ಲ ಒಂದಾದ್ಮೇಲೆ ಒಂದು ಹೊರಗೆ ಬಂದಿದೆ. ಇದಂತೂ ಫುಲ್ ಚಂದನ ಥರನೇ ದಪ್ಪಕ್ಕಿದೆ. ಇದು ನಿಸರ್ಗ ಥರ ಸಣ್ಣದಿದೆ. ಇದು ಗುರುಸ್ವಾಮಿ ಥರ ಇಟ್ಟಿದೆ. ಇದು ನನ್ನ ಥರ ಚೆನ್ನಾಗಿದೆ. ಸೊ ಈಗ ಒಂದು ನಿಮಿಷ ನೋಡಿ ಇಲ್ಲಿ. ಈಗ ಒಂದು ನಿಮಿಷ ನೋಡು. ಈಗ ಇಲ್ಲ ಕೇಳ್ರಿ. ಈಗ ನಿಂದು ಟಾಸ್ಕ್ ಏನಂದರೆ ಫಸ್ಟು ಎಲ್ಲ ತೆಗಿಬೇಕು. ಗಿಫ್ಟ್ಸು ಎಲ್ಲ ಇಟ್ಟು ಒಂದು ಕಡೆ ಇಡಬೇಕು, ಆಯಿತಾ? ಇಟ್ಟು ಯಾರು ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಓಪನ್ ಮಾಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಯಾರು ಕೊಟ್ಟಿದ್ದಾರೆ ಅಂತ ನೀವು ಹೇಳಬೇಕು. ಎಲ್ಲ ಓಕೆ. ಸೊ ಈ ಗಿಫ್ಟು, ಇದು ಗೈಸ್, ಇದು ಯಾಕೆ ಕರೆಕ್ಟಾಗಿ ಹೇಳಿದಾಳ ಅಂದರೆ ಅದು ಆಲ್ರೆಡಿ ಅವಳಿಗೆ ಗೊತ್ತಿತ್ತು. ಸೊ ನೋ ನೀಡ್ ಟು ಮೋರ್ ಸಸ್ಪೆನ್ಸ್. ಹಾಂ, ಅದು ಯಾರ್ದಂತ ಅದನ್ನು ಹೇಳ್ಬೇಕು. ಮಿನಿಟ್ ಬೇಗ ಅದರೊಳಗೆ ಏನಿಲ್ಲ ನೋಡ್ತಾಳೆ. ಹುಡುಕ್ತಾವಳೆ ಅಂದ್ರೆ ಹುಡುಕ್ಲಿಕ್ಕೆ ಅದೇ ಒಂದು ಟಾಸ್ಕ್. ಹುಡುಕು ಚಂಪ ಸಿಗ್ಬೋದು. ಇದು ಚಂದನ ಹಂಗಾರೆ ಇಟ್ಟಿರೋ ಹಂಗೆ ಆಮೇಲೆ ಕೊನೆಗೆ ಮತ್ತೆ ಗೆಸ್ ಮಾಡುವಂತೆ. ಇದು ಚಂದನದ ಅಂತ ಗೆಸ್ ಮಾಡಿದ್ರು, ಚಾನ್ಸೇ ಇಲ್ಲ ಇದನ್ನು ಕೊಡಕ್ಕೆ ಅವರು ಅಂತ. ಕರೆಕ್ಟಾಗಿ ಅವರೇ ಹೇಳ್ಬಿಟ್ರು ಚಂದನ ಅವರು. ಸೊ ಬಟ್ಟೆ ಇದೆ ನಮಗೆ ಗೊತ್ತು, ಆದರೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ಆಯಿತು ಸುಮ್ಮನೆ ಆಯಿತು ತೆಗೆದು. ಇದು ನಾನು ಅಂತೆ. ಇನ್ನೊಂದ್ಸಲ ಆಯ್ತು, ಯಾವ್ದಾರ ಒಂದು ಹೇಳು. ನಾನಾ ಚಂದನನಾ? ಆಯ್ತು. ಅದೇ ಫುಲ್ ತೆಗಿಬೇಕಾಗುತ್ತೆ. ಆಲ್ರೆಡಿ ಚಂದನ ಅಂತ ಹೇಳ್ಬಿಟ್ಟಿದ್ದೀರಾ. ಆಯ್ತು, ಈ ಗಿಫ್ಟ್ ಯಾರು ಕೊಟ್ಟರು? ಇದು ಯಾರು? ಚಂದನನಾ? ಆಯ್ತು ತೆಗಿ.
ನಿಸರ್ಗ ಕೊಟ್ಟಿದ್ದು ಒಬ್ರು ಕಾನೂನಾಗ ಒಳಗಿದ್ದಾರೆ ಚಂಪ ನೀನು ಅದು ಹಾಗೆ ನೋಡ್ರಿ ಗೈಸ್, ಪಾಪ ಶೇಷಾದ್ರಿ ಇದನ್ನ ಕೊಟ್ಟಿದ್ದಾನಂತ ಹೇಳ್ತಾಳೆ. ಇವೆಲ್ಲ ತಗೊಂಡಿದ್ಲಲ್ಲ ಮ್ಯಾಕ್ಸ್ ಸಿಗೋದಾಗ. ಥ್ಯಾಂಕ್ ಯು ಸೋ ಮಚ್. ಇದನ್ಯಾರು ಕೊಟ್ಟಿದ್ದು? ಇದನ್ಯಾರು ಕೊಟ್ರು? ಇದು ನಿಸರ್ಗ ಕಟ್ಟಿದ್ದು. ಹಾಂ, ಇದು ಯಾರು ಕೊಟ್ರು? ಇದು ನೀನು ಕಟ್ಟಿದ್ಯಾ? ಇದು ಶಶಿ ಕಟ್ಟಿರೋದು. ಹಾಂ, ಇದು ಯಾರು ಕೊಟ್ಟಿದ್ದು? ಇದು ಚಂದನ ಕಟ್ಟಿರೋದು. ಇದು ಚಂದನ ಕೊಟ್ಟಿರೋದಾ? ಇದು ಗುರು ಕಟ್ಟಿರೋದು. ಗುರುದು ಬಿಡು, ಗುರುದು ಅದು ಗೊತ್ತಿತ್ತು ಪಾಸಿಂಗ್ ಸಬ್ಜೆಕ್ಟ್ ಅಂತ. ಹಾಂ, 75ರಲ್ಲಿ 75ರಲ್ಲಿ ಅಷ್ಟೇ 25 ಅಲ್ಲ, 50 ಟೋಟಲ್ ನಮ್ಮದು. ಅಲ್ಲ 150 ನೀಡಿದ್ರೆ ಹಾಂ, ಸೊ ಜಸ್ಟ್ 50% ಮಾರ್ಕ್ಸು. ಇವಳು ಕ್ಲಾಸಲ್ಲಿ ಅಷ್ಟೇ ಟಾಪರು. ಇಂಥಲ್ಲಿ ಗೆಸ್ಟ್ ಮಾಡೋದ್ರಲ್ಲೆಲ್ಲ ಇಲ್ಲ. ಡಿಸಪಾಯಿಂಟ್ ಮಾಡಿದ್ಲು. ಶಶಿ ಅಂತ ಅಳ್ತಾನೆ ಇದ್ದಾನೆ. ಹೌದು. ನಿಸರ್ಗ ಅಳ್ತಿದ್ದಾಳೆ. ಇನ್ನೊಂದು ಇವಾಗ ಈಗ ಗೈಸ್, ಈಗ ಫೈನಲೈಸ್ ಆಗಿ ಹೋಗ್ತಿರೋದು ಇದ್ರ ಒಳಗೆ ಹೋಯ್ತಂದ್ರೆ ಅದು ಫೈನಲ್ಲು. ನಾವು ಫೈನಲ್ ರಿಸಲ್ಟ್ ಹೇಳ್ತೀವಿ. ಅವ್ರ ಫೈನಲ್ ರಿಸಲ್ಟ್ಗೂ ನಮ್ಮ ಫೈನಲ್ ರಿಸಲ್ಟ್ಗೂ ನೋಡೋಣ ಏನಾಗುತ್ತೆ. ನೀನು ಹೇಳಿದೆ ಸೊ ಚಂದನ ಆ್ಯಂಡ್ ನಿಸರ್ಗ ಅವರು ಆಲ್ರೆಡಿ ಒಳಗೆ ಹೋಗಿದ್ದಾರೆ ಬ್ಯಾಗಲ್ಲಿ. ಅಂದರೆ ಅವ್ರ ಗಿಫ್ಟ್ ಒಳಗೆ ಹೋಗಿದೆ. ಇದು ನಿಸರ್ಗ ಕಟ್ಟಿರ್ಬೋದು. ಆಯಿತು. ನಿಸರ್ಗ ಅವರು ಇದನ್ನು ಕೊಟ್ಟಿದ್ದಾರೆ. ವೈಟ್ ಟಾಪ್, ಕ್ರಾಪ್ ಟಾಪ್. ಒಬ್ರಿಗೆ ದರ್ಶಿನಿ ಹೋಗ್ಬಿಟ್ಟಾರೆ. ಆ್ಯಂಡ್ ಇದನ್ನ ಇಲ್ಲ ಹೇಳ್ರ. ನಾವು ಹಂಗೆಲ್ಲ ಹೇಳಂಗಿಲ್ಲ. ಹಂಗಿಲ್ಲ ಪೇ, ನಾವು ಹೇಳಲ್ಲ ಹಂಗೆ. ನಿನ್ನ ಕಾನ್ಫಿಡೆನ್ಸ್ ಮೇಲೆ ನೀನು ಹೇಳು. ನಮ್ಗೆ ಯಾಕೋ ನಿಸರ್ಗನೇ ಅನಿಸ್ತಾ ಇದೆ. ಆಯಿತು. ಹಾಂ, ಇದು ನಿಸರ್ಗ. ಈ ದೇವರ ಹೆಸ್ರಾಗ ಹೆಂಗೆ ದುಡ್ಡಿಗೆ ಅಲ್ಲ ಉಂಡಿದಾಗ ದುಡ್ಡು ಹಾಕ್ತಿಯಲ್ಲ, ಹಂಗೆ ಇದನ್ನ ಹಾಕು. ಇದನ್ನೊಂದು ಹಾಕು. ಗುರುಸ್ವಾಮಿ ಆತ, ಇದು ಗುರುಸ್ವಾಮಿ. ಇದು ಗುರುಸ್ವಾಮಿ ಗಾಯ್ಸ್. ಇದು ಚಂದನ. ಇದು ಚಂದನ. ಇದು 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 ಚಂದನ. ಇದು ಯಾರು? ಓಯ್, ಇದ್ಯಾರು? ಚಂದನ. ಇದು ಚಂದನ. ಇದು ಚಂದನ. ಸ್ವಾಹ. ಇದು ಕೊನೆಗೂ ಶೇಷಾದ್ರಿ ಪಾಲಿಗೆ ಹೋಗೋದು. ಹಂಗಿದ್ರೆ ಇದನ್ನ ಕಟ್ಟಿದ್ರೆ ಶೇಷಾದ್ರಿ. ಈಗ ರಾಹುಲ್ ಹೊರ ತೆಗಿತಾನೆ. ಅವ್ರು ಎಷ್ಟು ಗಿಫ್ಟ್ ಮಾಡಿದ್ರು ಅಂತ ಈಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಗೈಸ್, ಇದು ನಾನು ಕೊಡ್ತಿರೋ ಅಪೂರ್ವವಾದ ಗಿಫ್ಟು ಚಂಪಗೆ. ಚಂಪ ಇನ್ನೊಂದು ಅಲ್ಲಿ ಕೈ ಕೊಡ್ತೇವೆ ನೋಡು. ಇದಲ್ಲ, ಇದೂ ಅಲ್ಲ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ಯಾವ್ದು ಗೊತ್ತಾ? ಅಯ್ಯೋ ಎಲ್ಲ ಹೋಗುತ್ತೆ. ಇದು ಸೊ ಕೊನೆಗೆ ಒಂದು ಉತ್ತರ ಸಿಕ್ಕಿದ್ದು. ಎರಡನ್ನೂ ಕೊಡ್ತೀನಿ ಚಂಪಗೆ. ಚಂಪ ಅವರು ಗುರು. ಶಿವಣ್ಣ ಅವರ ಅಭಿಮಾನಿ. ಸೊ ಶೇಷಾದ್ರಿ ಏನು ಕೊಟ್ಟಿದಾರಂತ ಬೈ 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 ಅದು ಕೊಡ್ಲಿ ಅಂತ ಕೇಳಿದ್ಕೊಳ್ಳ. ಒಂದು ಸ್ವಲ್ಪ. ಸೊ ಇದನ್ನ ಕೊಟ್ಟಿದ್ದು ಶೇಷಾದ್ರಿ. ಒಂದು ಸಲನೂ ಗೆಸ್ ಮಾಡಲಿಲ್ಲ ಶೇಷಾದ್ರಿ ಇದು ಅಂತ. ಇಲ್ಲ, ಕವರ್ ಕೊಡ್ತೀಯ ಕೊಡು. ಸೊ ಇವರು ಇಬ್ಬರು ಸೇರಿ ಇದು ಮ್ಯಾಕ್ಸಲ್ಲಿ ಅವಳಿಗೆ ಕೇಳಿ ತಗೊಂಡಿರೋದು. ಅವಳಿಗೆ ಕೇಳಿ ಅಲ್ಲ, ಒಪಿನಿಯನ್ ಕೇಳಿದ್ರೆ ಅಷ್ಟೇ. ಹಾಂ, ಅದಿನೇ ಒಟ್ಟು. ಗೈಸ್, ಅವಳ ಮುಂದೆನೇ ಶಾಪಿಂಗ್ ಮಾಡಿ ಅವಳಿಗೆ ಗಿಫ್ಟ್ ಕೊಡ್ತಿದ್ದಾರೆ ಗೈಸ್. ಹಂಗೆ ಹೇಳಿ. ಅದು ಬುದ್ಧಿವಂತಿಕೆ. ಹೀಗೆ ನಮ್ಮ ಬರ್ತಡೇ ಸರ್ಪ್ರೈಸ್ ವಿಡಿಯೋ ಇತ್ತು. ಇವ್ರ ತಮ್ಮ ಇಲ್ಲೇ ಇವನೇ ಸ್ವಂತ ಒಡ ಹುಟ್ಟಿರೋ. ಹಾಂ, ನನ್ನ ಹೆಸರು ಶೇಷಾದ್ರಿ ಅಂತ. ಏನಾದ್ರು ಸ್ವಲ್ಪ ಒಂದು ಫೀಡ್ಬ್ಯಾಕ್ ತಗೊಳ್ಳೋಣ ಬನ್ನಿ ಗೈಸ್. ಹಾಂ, ಏನನ್ಸ್ತು ನೀವೇ ಹೇಳಿ. ಸ್ವಲ್ಪ ನಿಮ್ಮ ಮನದಾಳದ ಮಾತು ಎಕ್ಸ್ಪೆಕ್ಟ್ ಮಾಡಿದ್ರಾ ನಮ್ಮ ಕಡೆಯಿಂದ ಇಂಡಿವಿಜುವಲ್ ಗಿಫ್ಟ್ ಬರುತ್ತೆ ಅಂತ? ಸ್ವಲ್ಪ ಅನ್ಸಿತ್ತು. ಅಯ್ಯೋ, ಇದ್ರಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಕ್ಸ್ಪೆಕ್ಟ್ ಅಲ್ಲ, ಅನ್ಸಿತ್ತು. ಅನಿಸಿದ್ದಕ್ಕೂ ಎಕ್ಸ್ಪೆಕ್ಟೇಷನ್ಗೂ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್
ಡಿಫ್ರೆನ್ಸ್ ಐತೆ. ಅದೇ ಮತ್ತೆ ಮುಂದೆ ಖುಷಿ ಆಯಿತು. ಹಾಂ ತುಂಬ ಥ್ಯಾಂಕ್ ಯು ಫಾರ್ ಯುವರ್ ಸರ್ಪ್ರೈಸ್. ಇದೇ ಖುಷಿಲಿ ಎಲ್ಲರಿಗೂ ಒಂದೊಂದು ಮಿಲ್ಕ್ ಶೇಕ್ ಕೆಳಗಡೆ ಆರ್ಡರ್ ಮಾಡಿದ್ದೀವಿ, ಕುಡಿತೀವಿ. ಬಾಯ್ ಗಾಯ್ಸ್. ಬಾಯ್ ಬಾಯ್.